ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನ ಬೆಳೆಸೋದಷ್ಟೇ ಅಲ್ಲ, ಅವರನ್ನ ಧೈರ್ಯವಾಗಿ ಬೆಳೆಸಬೇಕು ಅಂತ ಒಂದು ಮಾತಿದೆ. ಈ ಒಂದು ಮಾತಿಗೆ ಸದ್ಯಕ್ಕೆ ನಮ್ಮ ಕಣ್ಣ ಮುಂದೆ ಯಾವಾಗ ಒಂದು ಉದಾಹರಣೆ ಕೂಡ ಇದೆ. ಹಾಗಿದ್ರೆ ಏನು ಅಂದ್ರೆ ಇಲ್ಲಿ ನಡೀತಾ ಇರುವಂತಹ ಘಟನೆ ಆದ್ರೂ ಏನು ಅಂದ್ರೆ, ಓರ್ವ ವ್ಯಕ್ತಿ ಬಂದು ಈ ಒಂದು ಪುಟ್ಟ ಬಾಲಕಿ ಹತ್ರ, ನೀನು ನನ್ನ ಜೊತೆ ಬಂದ್ರೆ ನಾನ್ ನಿನ್ಗೊಂದು ಸೈಕಲ್ ಅನ್ನ ತೆಗೆದುಕೊಡ್ತೀನಿ, ಅಷ್ಟೇ ಅಲ್ಲ ₹1200 ಹಣವನ್ನ ಕೂಡ ಕೊಡ್ತೀನಿ ಬಾ ಅಂತ ಕರೆದಾಗ, ಆ ಹೆಣ್ಣು ಮಗು ಭಯ ಪಟ್ಟಿ ಅಥವಾ ಏನೇ ಒಂದು ಗಾಬರಿ ಆಗಿ ಆತ ಹಿಂದೆ ಹೋಗ್ಲಿಲ್ಲ. ಆಕೆ ಏನ್ ಮಾಡಿದ್ಲು ಅಂದ್ರೆ, ಅಲ್ಲಿ ಇದ್ದಂತ ಸ್ಥಳೀಯರನ್ನೆಲ್ಲ ಕರೆದ್ಬಿಟ್ಟು ಚಪ್ಪಲಿಯನ್ನ ತಗೊಂಡು ಆತನಿಗೆ ಹೊಡಿತಾ, ಎಲ್ಲರಿಗೂ ಕೂಡ ಈ ರೀತಿಯಾಗಿ ಇವನನ್ನು ಹೇಳ್ತಾ ಇದ್ದಾನೆ, ಇವನನ್ನ ನೋಡಿ ಏನ್ ಮಾಡ್ಬೇಕು ಅಂತ ಅವಳು ಧೈರ್ಯವಾಗಿ ತನಗೆ ಬೇಕಾದಂತ ಸ್ಟ್ಯಾಂಡ್ ಅನ್ನ ಆಕೆ ತಗೊಂಡಿದ್ದಾಳೆ. ಈಗಿನ ಕಾಲದಲ್ಲಿ ಎಷ್ಟೋ ಕೇಸ್ಗಳನ್ನ ನಾವು ನೋಡ್ತಾ ಇರ್ಬೋದು. ದಿನಕ್ಕೆ 100ರಿಂದ 200ಕ್ಕೂ ಹೆಚ್ಚು ಕೇಸ್ಗಳು ವಿಭಿನ್ನವಾಗಿ ಇದೆ. ಈ ರೀತಿಯಾಗೆಲ್ಲ ನಮ್ಮ ಸಮಾಜ ಆಗ್ತಾ ಇದೆಯಾ ಅಂತ ಚಿಂತನೆ ಮಾಡ್ಬೇಕಾಗತ್ತೆ. ಆದ್ರೆ ಈ ಒಂದು ಸಂದರ್ಭದಲ್ಲೂ ಕೂಡ ಪುಟ್ಟ ಬಾಲಕಿಯಾದಂತ ಈಕೆಗೆ ಇಷ್ಟು ಧೈರ್ಯವಾಗಿ ಇರ್ಬೋದು ಅಂತ ಅಂದ್ರೆ, ಇನ್ನು ದೊಡ್ಡವ್ರಿಗೆಲ್ಲ ಇನ್ನೆಷ್ಟು ಧೈರ್ಯವಾಗಿ ಇರ್ಬೋದು. ಆದ್ರೂ ಕೂಡ ಈಗ ಏನಾದ್ರೂ ದೊಡ್ಡವ್ರು ಸೀರೆ ಉಟ್ಕೊಂಡು ಹೋಗ್ತಾರೆ, ಏನ್ ಯಾವಾಗ್ಲೂ ಸೀರೆ ಉಟ್ಕೊಂತಾರೆ, ಫ್ಯಾಷನ್ ಸೆನ್ಸ್ ಇಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಇದೇ ಒಂದು ಸೀರೆ ನಮ್ಮ ಸಮಾಜವನ್ನ ಕಾಪಾಡ್ತಾ ನಮ್ಮ ಸಂಸ್ಕೃತಿಯನ್ನ ಮುಂದೆ ತರ್ತಾ ಬರ್ತಾ ಇರೋದು. ಅಂತವಾದಂತಹ ಸುಂದರ ಸೀರೆಗಳನ್ನ ನಿಮ್ಗೂ ಕೂಡ ಬೇಕು ಅಂತ ಅಂದ್ರೆ, ಈ ಕೂಡಲೇ ಯೋಗಲಕ್ಷ್ಮಿ ಸಿಲ್ಕ್ಸ್ ನಡೀತಾ ಇರುವಂತಹ ಒಂದು ಬ್ಯೂಟಿಫುಲ್ ಸ್ಯಾರಿ ಎಕ್ಸ್ಪೋಗೆ ನೀವು ಹೋಗ್ಬೇಕಾಗುತ್ತೆ. ಎಲ್ಲಿ ಅಂತಾನ, ಟೋಲ್ ಗೇಟ್ ಹತ್ರ ಇರುವಂತಹ ಸೂರ್ಯದೇವ ಮಂಟಪ ಮತ್ತು ಮಲ್ಲೇಶ್ವರಂನಲ್ಲಿ ನಡೀತಾ ಇರುವಂತಹ ಗಾಯತ್ರಿ ಹಾಲ್ ನಲ್ಲಿ ಜುಲೈ 3ನೇ ತಾರೀಕಿಂದ 12ನೇ ತಾರೀಕು ಎಕ್ಸ್ಪೋ ನಡೀತಾ ಇದೆ. ಇದಕ್ಕಿಂತ ಜಾಸ್ತಿ ದಿನಗಳ ಕಾಲ ಕೂಡ ನಿಮ್ಗೆ ಮಲ್ಲೇಶ್ವರಂನಲ್ಲಿ ನಡೆಯುತ್ತೆ. ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ? ಬೇರೆಯವರ ಮಾತಿಗೆ ಕೇಳಿಸ್ಕೊಳ್ದೆ ಈ ಕೂಡಲೇ ಹೋಗಿ ಬೆಸ್ಟ್ ಕಲೆಕ್ಷನ್ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿ. ಇದ್ರ ಜೊತೆಗೆ ಈ ಒಂದು ಪುಟ್ಟ ಬಾಲಕಿಗೆ ಇರುವಂತಹ ಆ ಒಂದು ಧೈರ್ಯವನ್ನ ಆ ಬಾಲಕಿಗೆ ಇದೆ ಅಂತ ಅಂದ್ಮೇಲೆ ದೊಡ್ಡವ್ರಿಗೆ ಯಾಕಿಲ್ಲ? ಈ ರೀತಿಯಾಗಿ ಧೈರ್ಯದಿಂದ ನಮಗೆ ಬೇಕಾದಂತ ಸ್ಟ್ಯಾಂಡ್ ಅನ್ನ ನಾವು ತಗೊಂಡ್ರೆ ನಮ್ಮ ಸಮಾಜದಲ್ಲಿ ಎಷ್ಟೋ ಸಮಸ್ಯೆಗಳು ಇದೇ ರೀತಿಯಾಗಿ ಸಾಲ್ವ್ ಆಗುತ್ತೆ. ಯಾವುದು ಕೂಡ ಸಮಸ್ಯೆ ಚಿಕ್ಕದಿದ್ದಾಗ್ಲೇ ಅದನ್ನ ಪರಿಹಾರವನ್ನ ನೋಡ್ಬೇಕೇ ಹೊರತು, ಅದು ದೊಡ್ಡದಾದ ನಂತರ ಅದಕ್ಕೆ ಪರಿಹಾರವನ್ನ ಕೊಡೋದಾಗಿರ್ಬೋದು ಅಥವಾ ನೋಡೋದಾಗಿರ್ಬೋದು ತುಂಬಾನೇ ಕಷ್ಟ ಆಗಿರುತ್ತೆ. ಆದ್ರಿಂದ ಎಲ್ರೂ ಕೂಡ ಧೈರ್ಯದಿಂದ ಮುಂದೆ ಬರಿಬೇಕು. ಈ ಒಂದು ಘಟನೆಯನ್ನ ನೋಡಿದ ಮೇಲೆ ನಿಮಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯಾದಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.